ಹಲೋ ಗುಡ್ ಮಾರ್ನಿಂಗ್. ಇವತ್ತು ಆಕ್ಚುಲಿ ದಿನಾನೇ ಸರಿ ಇಲ್ಲ ರೀ. ನಮ್ಮ ಅಣ್ಣಗೆ ಗೀಸರ್ ಹಾಕೋ ಅಂದ್ರೆ ನಾನು ತಣ್ಣೀರ್ ಸ್ನಾನ ಮಾಡ್ಕೊಂಡ್ಬಂದಿನಿ, ಬಿಸಿನೀರು ಯೂಸ್ ಮಾಡಿಲ್ಲ, ಆದ್ರೂ ಗೀಸರ್ ಹಾಕಿದೀನಿ ಹೋಗಿ ಅಂದ. ಸರಿ ಅಂತ ಹೋದ್ರೆ ತಣ್ಣೀರ್ ಬರ್ತಿದೆ. ಟೈಮ್ ಆಯ್ತು, ವೇಟ್ ಮಾಡಕ್ಕಾಗಲ್ಲ ಅಂತ ಸೋಲಾರ್ ಟ್ಯಾಪ್ ತಿರ್ಗಿಸಿದ್ರೆ ಅದಿನ್ನೂ ಮೋಸ, ಅದ್ರ ಬಿಸಿನೀರ್ ಬಂದೇ ನಾನು ನೋಡಿಲ್ಲ. ಇನ್ನೇನ್ ಮಾಡೋದು, ನಮ್ಮ ಅಣ್ಣನ ಬೈಕೊಂಡು ತಣ್ಣೀರ್ ಸ್ನಾನ ಮಾಡ್ಕೊಂಡು ಬಂದೆ. ಇದ್ರ ಮಧ್ಯೆ ನಮ್ಮ ಮಮ್ಮಿಗೆ ಪ್ಯಾಂಟಲ್ಲಿ ಆಕ್ಸೆಸ್ ಕಾರ್ಡ್ ಇದೆ, ಟೈಮ್ ಆಯ್ತು ತಕ್ಕೊಡು ಅಂದ್ರೆ ಪ್ಯಾಂಟ್ ತೆಗೆದು ಬಿಸಾಕಿ ಚೂರ್ ಮಾಡಿದಾರೆ ನೋಡಿ. ಏನಮ್ಮ ಹಿಂಗ್ ಮಾಡ್ಬಿಟ್ಟೆ ಅಂತ ಕೇಳಿದ್ರೆ, ನಿಂಗೆ ಪ್ಯಾಂಟ್ ತೆಗೆದು ಕೊಡೋಣ ಅಂತ ಎಸ್ತೆ, ಅದ್ ಕ್ವಾಲಿಟಿ ಇರ್ಲಿಲ್ಲ, ಚೂರಾಗೋಯ್ತು, ನಾನೇನ್ ಮಾಡ್ಲಿ, ಇನ್ನೊಂದ್ ತಗೋ ಹೋಗು ಅಂತವ್ರೆ. ನೆನ್ಸ್ಕೊಂಡಾಗೆಲ್ಲ ಹೊಸ ತಗೊಳಕ್ಕೆ ನಮ್ಮ ಆಫೀಸ್ ಅವ್ರೇನ್ ಸೂಪರ್ ಮಾರ್ಕೆಟ್ ಇಟ್ಟವ್ರ ಅಂತ ನಮ್ಮ ಅಮ್ಮಂಗ್ ಬೈದು ಗಾಡಿಗೆ ಪೆಟ್ರೋಲ್ ಹಾಕ್ಸ್ಕೊಂಡು ಆಫೀಸ್ ರೀಚ್ ಆದೆ. ಯೂಶಲ್ ಆಗಿ ನಮ್ ಬರೋದ್ ಲೇಟು, ಇವತ್ತು ಇನ್ನೂ ಲೇಟು ತಗೋ. ಕೆಲಸ ಬೇರೆ ಮಾಡೋದ್ ಬೇಜಾನಿದೆ, ಇವತ್ತು ಎಷ್ಟ್ ಲೇಟ್ ಆದ್ರೂ ಮಾಡಿ ಮುಗಿಸೆ ಮನೆಗೆ ಬರಬೇಕು ಅಂತ ಹೇಳಿ ಫ್ಲೋರಿಗೆ ಬಂದೆ. ಡೆಸ್ಕ್ ಹೋಗಿ ಲಾಗಿನ್ ಮಾಡಿ ಯಾವ್ದಾದ್ರು ಇಂಪಾರ್ಟೆಂಟ್ ಮೇಲ್ಸ್ ಬಂದಿದೆ ಅಂತ ಚೆಕ್ ಮಾಡಿ ಪ್ಯಾಂಟ್ರಿಗೆ ಬಂದು ಬ್ರೇಕ್ಫಾಸ್ಟ್ ಮಾಡ್ಕೊಂಡು ಫಸ್ಟ್ ಹಾಫ್ ಕೆಲಸ ಮುಗಿಸಿ ಲಂಚ್ ಬ್ರೇಕ್ಗೆ ಹೋಗ್ತಾ ಇದೀವಿ. ಯಾವಾಗಲೂ ಲಂಚ್ಗೆ ನಾನ್ ವೆಜ್ ಪ್ರಿಫರ್ ಮಾಡೋರು, ಇವತ್ತು ಡಿಫ್ರೆಂಟ್ ಆಗಿ ಜೋಳದ ರೊಟ್ಟಿ ಮೀಲ್ಸ್ ಟ್ರೈ ಮಾಡೋಣ ಅಂತ ಡಿಸೈಡ್ ಆದ್ವಿ. ಇಲ್ಲಿ ಬಂದು ಒಬ್ಬೊಬ್ರು ಒಂದೊಂದು ತಗೊಂಡ್ರು, ನಂಗೆ ನೆನಪಿಲ್ಲ, ನಾನು ಮಾತ್ರ ಅನ್ನ ಸಾಂಬಾರ್ ತಗೊಂಡೆ. ನಾನು ಇಲ್ಲಿ ತುಂಬಾ ಸರಿ ಟ್ರೈ ಮಾಡಿದ್ದೀನಿ, ಪ್ರತಿ ಸರಿನೂ ಚೆನ್ನಾಗಿರುತ್ತೆ. ಪಕೋಡ ಬಿಸಿ ಬಿಸಿ ಸಖತ್ತಾಗಿತ್ತು ಅಂತ ನಾನು ಇನ್ನೊಂದು ತಗೊಂಡು ಮಜ್ಜಿಗೆ ತಗೊಂಡೆ. ಎಲ್ಲರೂ ಲಂಚ್ ಮುಗಿಸಿ ಮತ್ತೆ ಆಫೀಸ್ಗೆ ಹೋಗ್ತಾ ಇದೀವಿ. ಬೆಳಿಗ್ಗೆ ಚಳಿ ಆಗ್ತಿತ್ತು ಅಂತ ಹೇಳಿ ಸ್ವೆಟ್ ಶರ್ಟ್ ಹಾಕೊಂಡ್ಬಂದ್ರೆ ಇವಾಗ ನೋಡಿ ಬಿಸಿಲು ಹೊಡಿತಾ ಇದೆ. ಸಂಜೆ ಮಳೆ ಬರುತ್ತೆ ಅನ್ಸುತ್ತೆ, ನಾಳೆಯಿಂದ ರೈನ್ ಕೋಟ್ ತೆಗೆದು ಡಿಕ್ಕಿಲ್ ಹಾಕೋಬೇಕು. ಈ ಬಿಸಿಲಲ್ಲಿ ನಡ್ಕೊಂಡು ಹಂಗೆ ನಾವು ಫ್ಲೋರಿಗೆ ಬಂದ್ವಿ. ಇದು ನೋಡಿ ಹಿಂಗ್ ಚೂರಾಗಿದೆ, ಹೋಗ್ಬಿಟ್ಟು ಕೇಳ್ದೆ ಹೊಸದು, ಹೆಂಗೋ ಕೊಟ್ರು. ಸರಿ ಅಂತ ಹಂಗೆ ಕೆಲಸ ಮಾಡ್ತಿದ್ದಾಗ ನನ್ನ ಫ್ರೆಂಡ್ ನನ್ನ ಡೆಸ್ಕ್ ಹತ್ರ ಬಂದು, ನಮ್ಮ ಟೀಮ್ ಎಲ್ಲರೂ ಸರಿ ಐಸ್ ಕ್ರೀಮ್ ಪಾರ್ಲರ್ ಪ್ಲಾನ್ ಮಾಡಿದ್ರೆ ಬಾ ಹೋಗೋಣ ಅಂತ ಹೇಳ್ದ. ನಾವೆಲ್ಲರೂ ಇಲ್ಲಿ ಬಂದ್ವಿ, ಒಬ್ಬೊಬ್ರು ಒಂದೊಂದು ಆರ್ಡರ್ ಮಾಡಿದ್ರು, ನಾನು DBC ಆರ್ಡರ್ ಮಾಡಿದೆ. ಐಸ್ ಕ್ರೀಮ್ ಕೈಗೆ ಬಂದಿದ ತಕ್ಷಣ ನಾನು ತಿನ್ನಕ್ ಶುರು ಮಾಡ್ಬಿಟ್ಟೆ. ಇದು ಮುಗಿಸ್ಕೊಂಡು ನಾವು ಮತ್ತೆ ಆಫೀಸ್ಗೆ ರಿಟರ್ನ್ ಆದ್ವಿ. ನಾನು ಉಳಿದಿದ್ದ ಕೆಲಸ ಮುಗಿಸ್ಕೊಂಡು ಬ್ಯಾಕ್ ಟು ಹೋಮ್. ಇನ್ನು ನೆಕ್ಸ್ಟ್ 3 months ಆಫೀಸು ಮನೆ ಇಷ್ಟೇ ಇರುತ್ತೆ. ನನ್ನ ಫಾಲೋವರ್ಸ್ ಇದೇ ರೂಟೀನ್ ನೋಡ್ಬೇಕು. ಸರಿ, ನೆಕ್ಸ್ಟ್ ವಿಡಿಯೋ ಸಿಗ್ತೀನಿ, ಬಾಯ್.